ನಾನಿಲ್ಲಿ 8 ಎಳೆ ದಾರ ತೊಗೊಂಡಿದ್ದೀನಿ. ಬೀಡ್ಸ್ನ ಇದರಲ್ಲೇ ಹಾಕ್ಕೊಂಡಿದ್ದೀನಿ, ಮೆಟಲ್ ಬೀಡ್ಸು, ಸ್ವಲ್ಪ ಮೀಡಿಯಮ್ ಸೈಜ್ದು. ಈಗ ನಾವು ಬ್ರೈಡಲ್ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ. ಫಸ್ಟು ಸ್ಯಾರಿದು ಬಾರ್ಡರ್ ಕಲರ್ ಏನಿದೆ ಅದನ್ನು ಹಾಕ್ತಾ ಇದ್ದೀನಿ ನಾನು, ಯಾಕೆಂದರೆ ಸ್ಯಾರಿ ಕಲರ್ ಬಂದು ಗೋಲ್ಡ್ ಇದೆ, ಸೇಮ್ ಕಲರ್ ಚೆನ್ನಾಗಿ ಕಾಣಿಸಲ್ಲ ಅಂತ ಫಸ್ಟು ಬಾರ್ಡರ್ ಕಲರ್ ಹಾಕ್ತಾ ಇದ್ದೀನಿ. ಫಸ್ಟು ದಾರನ ಲಾಕ್ ಮಾಡ್ಕೊಳ್ಳಿ. ಈಗ ನೋಡಿ, ಲಾಕ್ ಮಾಡ್ಕೊಂಡಾದ್ಮೇಲೆ ಮೊದಲು ಇಲ್ಲಿ ನಾನು 3 ಚೈನ್ ತಗೋತಾ ಇದ್ದೀನಿ. 3 ಚೈನ್ ಆದಮೇಲೆ ಕಂಬ ಸಿಂಗಲ್ ಕ್ರೋಶೆಟ್ ಏನು ಚೈನ್ ಹಾಕಿದ್ದೀರಾ ಅದ್ರ ಪಕ್ಕದಲ್ಲೇ ಹಾಕೊಂಡು ಬರಬೇಕು. 5 ಕಂಬ ಹಾಕಿದ್ದೀನಿ. 5 ಕಂಬ ಆದಮೇಲೆ ಒಂದು ಬೀಡ್ಸ್ನ ಹೀಗೆ ದಾರದೊಳಗಡೆ ತಗೊಳ್ಳಿ. ತಗೊಂಡ್ಮೇಲೆ ಒಂದು ಸೂಜಿ ಮೇಲೆ ದಾರ ತಗೊಂಡು ಈಗ ಮತ್ತೆ ನಾರ್ಮಲಾಗಿ ಕಂಬ ಹಾಕೋ ಥರ ತಗೊಳ್ಳಿ. ಅಷ್ಟರೊಳಗಡೆ ಬೀಡ್ಸ್ನ ಮುಂದೆ ತಡ್ಕೊಳ್ಳಿ, ಹೀಗೆ ಮುಂದೆ ಬರುತ್ತೆ. ಅದಾದ್ಮೇಲೆ ಮತ್ತೆ ಕಂಬ ಸ್ಟಾರ್ಟ್ ಮಾಡಿ. ಹೀಗೆ 5 ಕಂಬ 1 ಬೀಡ್ಸು, ಹೀಗೆ 5 ಕಂಬ 1 ಬೀಡ್ಸು. ನಿಮಗೆ ಬೇಕಿದ್ರೆ ಇನ್ನೂ 10 ಹತ್ರನೂ ಹಾಕೋಬಹುದು. ಫಸ್ಟ್ ಸ್ಟೆಪ್ಪಲ್ಲಿ ಬಂದು ಹೀಗೆ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ನೋಡಿ, ಇವಾಗ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಕ್ಕೆ ಬಂತು. ನೋಡಿ, ಬೀಡ್ಸ್ ನಿಮಗೆ ದಪ್ಪ ಬೇಕು ಇಲ್ಲ ಇನ್ನೂ ಹತ್ರ ಬೇಕು ಅಂದರೆ ನೀವು 2 ಕಂಬ 1 ಬೀಡ್ಸು ಇಲ್ಲ 3 ಕಂಬ ಬೀಡ್ಸು ಹಾಕೋಬಹುದು. ನಾನಿಲ್ಲಿ 5 ಕಂಬ ಬೀಡ್ಸ್ ಈಗ ನೋಡಿ ಲಾಸ್ಟಲ್ಲಿ ಕಂಬ ಬರ್ತಿದೆ. ಎಲ್ಲಾನು 4 ಚೈನ್ ಆದಮೇಲೆ 5ನೇ ಚೈನಲ್ಲಿ ಬೀಡ್ಸ್ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಹೀಗೆ ಸ್ಯಾರಿನ ಉಲ್ಟಾ ತಗೋಬೇಕು. ತಗೊಂಡಾದ್ಮೇಲೆ 6 ಚೈನ್ನ ಹಾಕಿ ಲಾಕ್ ಮಾಡ್ಕೊಂಡು ಬರಬೇಕು ಸೇಮ್ ಕಲರಲ್ಲಿ. ನೀವು ಬೇಕಿದ್ರೆ ಕಟ್ ಮಾಡಿ ಫ್ರಂಟಿಂದನೂ ತಗೋಬೋದು. 6 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಹೀಗೆ ಸ್ಯಾರಿ ಫುಲ್ಲು 6 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾ ಹೋಗ್ಬೇಕು. ಲಾಸ್ಟಲ್ಲೂ 6 ಚೈನ್ ಬರ್ತಿದೆ, ಹಾಕ್ಕೊಂಡು ಲಾಸ್ಟಲ್ಲಿರೋ ಚೈನಲ್ಲಿ ಲಾಕ್ ಮಾಡಿ ಎಕ್ಸ್ಟ್ರಾ 2 ಚೈನ್ ಹಾಕ್ಕೊಂಡು ಇದನ್ನು ಮಧ್ಯೆ ಕಟ್ ಮಾಡ್ಕೊಳ್ಳಿ. ಹೀಗೆ ಇದನ್ನು ಮಿಕ್ಕಿರೋದನ್ನು ಟೈಟ್ ಮಾಡಿದ್ರೆ ಲಾಕ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಮಾಡೋಣ. ಈಗ ನೋಡಿ, 3rd ಸ್ಟೆಪ್ ಸ್ಟಾರ್ಟ್ ಮಾಡೋಣ. ಲಾಸ್ಟಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಲಾಸ್ಟ್ ಕಂಬ ಏನಿದೆ ಅದರಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ 2 ಗಂಟೆ ಹಾಕೊಂಡಿದ್ದೀನಿ. ಈಗ ಇದೇ ಚೈನ್ಗೆ ಒಂದು ಲಾಕ್ ಮಾಡಿಕೊಂಡು 1 ಚೈನ್ ಎಕ್ಸ್ಟ್ರಾ ತಗೊಂಡು ಚೈನಲ್ಲಿ ಲಾಕ್ ಮಾಡಿ ನಾನಿಲ್ಲಿ 3 ಕ್ರೋಶ್ ಹಾಕ್ತಾಯಿದ್ದೀನಿ. ಅಂದರೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಂಡು ನೆಕ್ಸ್ಟ್ ಚೈನ್ ಏನಿದೆ ಆ ಗ್ಯಾಪಲ್ಲಿ ಹಾಕಿ 2ರಿಂದ 1 2ರಿಂದ 1 2ರಿಂದ 1 ಹೀಗೆ 3 ಟೈಮ್ಸ್ ಮಾಡಬೇಕು. ನೀಡಲ್ ಮೇಲೆ 2 ಸಲ ದಾರ, 2ರಿಂದ 1 2ರಿಂದ 1 2ರಿಂದ 1. ನೀವು ಡಬಲ್ ಕ್ರೋಶನೂ ಹಾಕೋಬೋದು, ಆದರೆ ಅದು ಆರ್ಚ್ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಅಂತ ನಾನಿಲ್ಲಿ 3 ಕ್ರೋಶ್ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ಟೋನು ಮತ್ತು ಬಾಲ್ ಚೈನ್ ಎಲ್ಲ ಅಂಟಿಸ್ಬೇಕು, ಅದಕ್ಕೋಸ್ಕರ ನಾನು 3 ಕ್ರೋಶ್ ಹಾಕ್ತಾಯಿದ್ದೀನಿ. ಇಲ್ಲಿ ಪ್ರತಿಯೊಂದರಲ್ಲೂ ನಾನು 3 ಕ್ರೋಶ್ ಹಾಕ್ಕೊಂಡು 16 ಹಾಕಿದ್ದೀನಿ. ಈಗ 16 ಕ್ರೋಶ ಆಗಿದೆ. ನಿಮಗೆ ಡಬಲ್ ಕ್ರೋಶ ಬೇಕು ಅಂದರೆ 5 ಚೈನ್ ಲಾಕ್ ಮಾಡ್ಕೋಬೋದು. ನಾನಿಲ್ಲಿ 3 ಕ್ರೋಶ ಹಾಕ್ತಿರೋದ್ರಿಂದ 6 ಚೈನ್ ಲಾಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನೀವು ನೆಕ್ಸ್ಟ್ 6 ಚೈನ್ ಏನಿದೆ ಅದು ಅಲ್ಲೋಗಿ ಲಾಕ್ ಮಾಡಿ ಇದನ್ನು. ನೆಕ್ಸ್ಟು ಮತ್ತೆ ಡೈರೆಕ್ಟಾಗಿ ನೆಕ್ಸ್ಟ್ 6 ಚೈನಲ್ಲಿ 3 ಕ್ರೋಶ. ಹೀಗೆ ಮತ್ತೆ 16 ಚೈನ್ ಆದಮೇಲೆ ನೆಕ್ಸ್ಟು 6 ಚೈನ್ಸಲ್ಲಿ ಲಾಕ್ ಮಾಡ್ಕೊಳ್ಳೋದು. ಹೀಗೆ ಕಂಟಿನ್ಯೂಸ್ ಆರ್ಚ್ ಬರಬೇಕು. ನೀವು ಡಬಲ್ ಕ್ರೋಶ ಹಾಕಿದ್ರೆ ಇಲ್ಲಿ ಸ್ಟೋನ್ ಚೈನು ಬಾಲ್ ಚೈನ್ ಎಲ್ಲ ಅನ್ಸುತ್ತೆ, ತುಂಬ ಆರ್ಚ್ ಚಿಕ್ಕ ಅನಿಸುತ್ತೆ. ಅದರಿಂದ 3 ಕ್ರೋಶ ಹಾಕ್ತಾನೆ
ಸ್ಪೇಸ್ ತುಂಬ ಚೆನ್ನಾಗಿ ಸಿಗುತ್ತೆ. ಹೀಗೆ ಸ್ಯಾರಿ ಫುಲ್ಲು ಒಂದು ಚೈನಲ್ಲಿ ಆರ್ಚು, ಒಂದು ಚೈನಲ್ಲಿ ಲಾಕು, ಈ ಥರ ಮಾಡಿಕೊಂಡು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡಿ. ಈಗ ಕುಚ್ಚು ಎಂಡಿಂಗಿಗೆ ಬಂದಿದೆ. ಲಾಸ್ಟಲ್ಲಿ 16 ತ್ರಿಬಲ್ ಕ್ರೋಶೆ ಹಾಕಿ ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಇನ್ನೊಂದು ಆರ್ಚ್ ಹಾಕೋಕ್ಕಾಗದೇ ಇರೋದ್ರಿಂದ ನಾನು ಹಾಗೆ ಒಂದು 4 ಚೈನ್ ಹಾಕಿ ಎಂಡಿಂಗಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಅಕಸ್ಮಾತ್ ಆರ್ಚ್ ಫಿನಿಶಿಂಗ್ ಆಗೋ ಥರ ಬಂದರೆ ನೀವು ಆರ್ಚ್ ಹಾಕೋಬೋದು. ಈಗ ಇದನ್ನು ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಸ್ಟೆಪ್ಪು ಫಿನಿಶ್ ಆದಮೇಲೆ ಈ ಥರ ಕಾಣಿಸುತ್ತೆ. ನೋಡಿ, 2 ಸ್ಟೆಪ್ ಆದಮೇಲೆ ನಾನು ಇಲ್ಲಿ 3ನೇ ಸ್ಟೆಪ್ನ ಗೋಲ್ಡಲ್ಲಿ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಸೆಕೆಂಡ್ ಸ್ಟೆಪ್ಪನ್ನು 6 ಚೈನ್ ಏನು ಲಾಕ್ ಮಾಡ್ತೀರಾ ಅದನ್ನೇ ಬೇಕಿದ್ರೂ ಗೋಲ್ಡಲ್ಲಿ ಹಾಕೋಬೋದು. ಆದರೆ ನಾನು ಪರ್ಪಲಲ್ಲೇ ಹಾಕಿ ನೆಕ್ಸ್ಟಲ್ಲಿ ಗೋಲ್ಡ್ ತೊಗೊಂಡಿದ್ದೀನಿ. ನಿಮಗೆ ಡಿಫ್ರೆನ್ಸ್ ಕಾಣಿಸಿದೆ ಅಲ್ಲ, ಇದು 2ನೇ ಸ್ಟೆಪ್ಪು, ಇದು 3ನೇ ಸ್ಟೆಪ್ಪು. ನೀವು ಬೇಕಿದ್ರೆ ಗೋಲ್ಡಲ್ಲಿ ಹಾಕಿದ್ರೆ ಇದು ಸೇಮ್ ಗೋಲ್ಡಲ್ಲಿ ಫಿನಿಶಿಂಗ್ ಬರುತ್ತೆ. ಹಾಕ್ಕೊಳ್ಳಿ. ಇಲ್ಲಿ ಗಂಟು ಹಾಕೊಂಡ್ಮೇಲೆ ಮತ್ತೆ ಇದನ್ನು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಒಂದೊಂದು ಚೈನಲ್ಲೂ ನಾನಿಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಕ್ರೋಶಾ ಮಧ್ಯೆ ಚೈನ್ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ಲಾಕ್ ಮಾಡ್ಕೋಬೇಕು ನೀವು. ಈ ಥರ 3 4 5 ಚೈನ್ಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಇದಾದ್ಮೇಲೆ ನೀವು ನೆಕ್ಸ್ಟು 5 ಚೈನ್ ತಗೊಳ್ಳಿ. 5 ಚೈನ್ ಆದಮೇಲೆ ನೆಕ್ಸ್ಟು ಈ ಎಂಡಿಂದ 5 ಚೈನ್ ಬಿಟ್ಟು ಅಲ್ಲಿಗೆ ಲಾಕ್ ಮಾಡಿ. 1 2 3 4 5. ಇಲ್ಲಿಂದ ನೆಕ್ಸ್ಟ್ ಮತ್ತೆ 6 ಚೈನ್, 6 ಈ 6 ಚೈನ್ನ ಇಲ್ಲಿಂದ 5 ಕಂಬ ಬಿಟ್ಟು ಇಲ್ಲೋಗಿ ಲಾಕ್ ಮಾಡಬೇಕು. 1 2 3 4 5. 5 ಆದಮೇಲೆ ಅಲ್ಲೇನು ಗ್ಯಾಪ್ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ನೆಕ್ಸ್ಟು ಮತ್ತೆ 6 ಚೈನ್, ಇದನ್ನ ಈ ಎಂಡಿಂದ ನಾನು ಮತ್ತೆ 5 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡೋದು. ಸಿಕ್ಸ್ ಚೈನ್ ಕಂಟಿನ್ಯೂ ಆಗುತ್ತೆ. ಆದರೆ ನೀವು ಇಲ್ಲಿ ಕಂಬದ ಮಧ್ಯೆ ಲಾಕ್ ಮಾಡೋದೆಲ್ಲಿ ಅನ್ನೋದನ್ನ ಕರೆಕ್ಟಾಗಿ ಪ್ಲೇಸ್ ಮಾಡ್ಕೋಬೇಕು. ಇಲ್ಲ ಅಂದರೆ ಆರ್ಚ್ ನಿಮಗೆ ಡಿಫ್ರೆನ್ಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಕೌಂಟ್ ಮಾಡಿನೇ ಲಾಕ್ ಮಾಡಬೇಕು. ಆರ್ಚ್ ಚೈನು ಲಾಕು ಸೇಮ್ ಕಂಟಿನ್ಯೂ ಆಗುತ್ತೆ, ಬಟ್ ಕಂಬ ಮಾತ್ರ ಕೌಂಟ್ ಮಾಡ್ಕೋತಾ ಹೋಗ್ಬೇಕು. 5 ಚೈನ್ ಗ್ಯಾಪಲ್ಲಿ ಈ ಕಡೆಯಿಂದ 5 ಚೈನ್ ಗ್ಯಾಪಲ್ಲಿ ಮತ್ತು ಆ ಕಡೆಯಿಂದ 5 ಚೈನ್ ಗ್ಯಾಪಲ್ಲಿ ಈ ಥರ ಲಾಕ್ ಮಾಡ್ಕೋತಾ ಹೋಗ್ಬೇಕು. ಈಗ ನೋಡಿ ಲಾಸ್ಟಲ್ಲಿ 5ನೇ ಮನೆಗೆ ಲಾಕ್ ಮಾಡ್ತಾ ಇದ್ದೀನಿ. ನೀವು ಈ ಸ್ಟೆಪ್ನ ಬೇಕಾದರೆ ಉಲ್ಟಾಯಿಂದ ಬೇಕಾದರೂ ಹಾಕೋಬೋದು, ಇನ್ನೂ ಈಸಿ ಆಗಿರುತ್ತೆ. ಅದಾದಮೇಲೆ ಲಾಸ್ಟಲ್ಲೂ ಕೂಡ ಒಂದೊಂದೇ ಮನೆಗೆ ಲಾಕ್ ಮಾಡಿ ಕಟ್ ಮಾಡ್ಕೋಬೇಕು. ಈಗ ಇಲ್ಲಿ ಫುಲ್ಲು ಕಂಪ್ಲೀಟ್ ಆಗಿದೆ. ಇದು ಎಂಡಿಂಗ್ ಮಾತ್ರ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇನ್ನೇನು ನೆಕ್ಸ್ಟ್ ಒಂದೊಂದು ಮನೆ ಇರುತ್ತೆ ಅದನ್ನು ಲಾಕ್ ಮಾಡ್ಕೊಳ್ಳಿ. ಪ್ರತಿಯೊಂದು ಮನೆಯಲ್ಲೂ ಲಾಕ್ ಮಾಡ್ಕೊಳ್ಳಿ. ಇಲ್ಲ ಚೈನ್ ಹಾಕೋಬೋದು. ಚೈನ್ ಹಾಕಿದ್ರೆ ಗ್ಯಾಪ್ ಕಾಣಿಸುತ್ತೆ ಅಂತ ನಾನಿಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ ಲಾಸ್ಟಲ್ಲಿ 2 ಚೈನ್ ಹಾಕಿ ದಾರ ಉದ್ದ ತಗೊಂಡು ಕಟ್ ಮಾಡ್ಕೊಳ್ಳಿ.
ನೋಡಿ ಈಗ ಲಾಕ್ ಆಗಿದೆ. ಈ ಸ್ಟೆಪ್ ಫಿನಿಶ್ ಆಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನೋಡೋಣ. ಈಗ ಸೇಮ್ ಸೀದಾಯಿಂದ ಲಾಕ್ ಮಾಡಿಕೊಂಡು ಎಲ್ಲಿವರೆಗೂ ಲಾಕ್ ಹಾಕೊಂಡಿದ್ದೀರ ಅಲ್ಲಿಗೆ ಲಾಕ್ ಹಾಕಿ ಫಸ್ಟು 6 ಚೈನ್ ಏನಿದೆ ಅದರಲ್ಲಿ 2 ಚೈನ್ ಹಾಕಿ ಲಾಕ್ ಮಾಡಿ. ಅದಾದಮೇಲೆ ನೆಕ್ಸ್ಟು 6 ಚೈನ್ ಗ್ಯಾಪಲ್ಲಿ ಅಂದರೆ 2 ಆರ್ಚ್ ಮಧ್ಯೆ ಏನು ಗ್ಯಾಪ್ ಬರುತ್ತೆ ಅಲ್ಲಿ ಟ್ರಿಪಲ್ ಕ್ರೋಶನ 16 ಟೈಮ್ ಹಾಕ್ಕೊಂಡು ನೆಕ್ಸ್ಟು 6 ಚೈನಲ್ಲಿ ಲಾಕ್ ಮಾಡಿ ಸೇಮ್ ಆರ್ಚ್ ಥರನೇ ನೆಕ್ಸ್ಟ್ ಇದರಲ್ಲಿ ಲಾಕ್ ಮಾಡಿ ಮತ್ತೆ 2 ಚೈನ್ ಹಾಕಿ ಲಾಕ್ ಮಾಡಿ. ಅದಾದಮೇಲೆ ಮತ್ತೆ ಏನು 2 ಆರ್ಚ್ ಮಧ್ಯೆ ಇದೆ ಲೈನ್ಸು 6 ಚೈನು ಅದರಲ್ಲಿ ಮತ್ತೆ 16 ಟ್ರಿಪಲ್ ಕ್ರೋಶ ಹಾಕಿ ಅದರ ನೆಕ್ಸ್ಟ್ 6 ಚೈನಲ್ಲಿ ಲಾಕ್ ಮಾಡಿಕೊಂಡು 2 ಚೈನ್ ಹಾಕಿ ಕುಚ್ಚಿಗೋಸ್ಕರ, ಬೇಡ ಅಂದರೆ ಹಾಗೆ ಡೈರೆಕ್ಟಾಗಿ ತೊಗೋಬೋದು, ಬೇಕು ಅನ್ನೋರು ಕುಚ್ಚಿಗೋಸ್ಕರ ಜಾಗನ ಹಾಗೆ ಬಿಡ್ಬೋದು. ಈಗ 16 ಟ್ರಿಪಲ್ ಕ್ರೋಶ ಆಗಿದೆ. ಪಕ್ಕದ 6 ಚೈನಲ್ಲಿ ಲಾಕ್ ಮಾಡಿಕೊಂಡು ಆ ಲೆಂತ್ಗೆ ಒಂದು 2 ಚೈನ್ ಎಕ್ಸ್ಟ್ರಾ ಬೇಕು ಹಾಕ್ಕೊಂಡು 2 ಇಲ್ಲ 3 ಬೇಕು ಹಾಕಿ ಲಾಕ್ ಮಾಡಿ. ಮತ್ತೆ ಇನ್ನೇನು ನೀವು ಒಂದೊಂದೇ ಲಾಕ್ ಮಾಡ್ಕೊಂಡಿದ್ರೆ ಅದನ್ನು ಸಿಂಗಲ್ ಆಗಿ ಲಾಕ್ ಮಾಡ್ಕೊಳ್ಳಿ. ಒಂದೊಂದೇ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡು ಆಮೇಲೆ ಹಿಂದಲ್ಲಿ ಕಟ್ ಮಾಡ್ಕೊಳ್ಳಿ. ಈಗ ನೋಡಿ ಡಬಲ್ ಲೇಯರ್ ಕ್ರೋಶ ಕಂಪ್ಲೀಟ್ ಆಗಿದೆ. ಇದಕ್ಕೆ ಕುಚ್ಚು ಕಟ್ಟೋಣ ನೆಕ್ಸ್ಟ್ ಸ್ಟೆಪ್ಪಲ್ಲಿ. ನೋಡಿ ಇವಾಗ ಸ್ಯಾರಿ ಕುಚ್ಚು ಕಂಪ್ಲೀಟ್ ಆಗಿದೆ. ನಿಮಗೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಿದೆ ಅನ್ನೋದು ನೋಡಿ. ಈಗ ನಿಮ್ಗೆ ಇನ್ನೂ ಹೆವಿ ವರ್ಕ್ ಬೇಕು ಅಂದರೆ ಇದಕ್ಕೆ ಸ್ಟೋನ್ ಚೈನ್, ಬಾಲ್ ಚೈನ್ ಯಾವ್ದು ಬೇಕಾದರೂ ಹಾಕೋಬೋದು. ಹಾಯ್ ಫ್ರೆಂಡ್ಸ್, ನೋಡಿ ಇಲ್ಲಿ ಇವಾಗ ಸ್ಯಾರಿ ಫುಲ್ ಕಂಪ್ಲೀಟ್ ಆಗಿದೆ. ಇನ್ನೂ ರಿಚ್ ಆಗಿ ಕಾಣಿಸ್ತಿದೆ. ಬ್ರೈಡ್ಗೆ ರಿಸೆಪ್ಷನ್ ಸ್ಯಾರಿಗಂತೂ ತುಂಬ ಚೆನ್ನಾಗಿ ಡಿಸೈನ್ ಸೂಟ್ ಆಗುತ್ತೆ. ಇದಕ್ಕೆ ನೀವು 1500ಇಂದ 2000ವರೆಗೂ ಚಾರ್ಜ್ ಮಾಡ್ಬೋದು. ನೋಡಿ ಇವಾಗ ನಾನಿಲ್ಲಿ ಸ್ಟೋನ್ ಮತ್ತು ಬಾಲ್ ಚೈನ್ ಎರಡನ್ನೂ ಅನಿಸಿದ್ದೀನಿ. ಫಸ್ಟ್ ಸ್ಟೆಪ್ಪಲ್ಲಿ ಸ್ಟೋನ್ ಚೈನು ಮತ್ತು ಬಾಲ್ ಚೈನ್ ಹಾಕಿದ್ದೀನಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಸ್ಟೋನ್ ಬಾಲ್ ಚೈನ್ನ 2 ಲೈನಲ್ಲಿ ಕೊಟ್ಟಿದ್ದೀನಿ. ಈಗ ನಿಮ್ಗೆ ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ. ರಿಸೆಪ್ಷನ್ ಸೀರೆಗಂತೂ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್